ಇಲ್ಲಿ ನಮ್ಮ ಡಿಮ್ಯಾಂಡು ಈಗ ನಮಗೆ ಬೇಕಾಗಿರೋದು ನೆನ್ನೆ CBIಗೆ ಚಾಲೆಂಜ್ ಮಾಡಿದ್ರಲ್ಲ ಮಾಡಬೇಕು ಅಂತೇಳಿ, ಬಹುಶಃ ವಿವೇಕ ಸುಬ್ಬಾರೆಡ್ಡಿಯವರು ಏನೋ ಒಂದು ಮಾತು ಹೇಳಿದ್ರು, CBIಯೂ ಬೇಡ SITನೂ ಬೇಡ, ಜುಡಿಷಿಯಲ್ ಎನ್ಕ್ವೈರಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜು ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ನ ನೇಮಕ ಮಾಡಿ ಅವರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವ್ರು ಕೇಳಿದ್ದಾರೆ. ನ್ಯಾಯಯುತವಾದಂಥ ಒಂದು ತನಿಖೆ ಕೊಡಪ್ಪ, ಅದಕ್ಕಾದ್ರೂ ಮುಖ್ಯಮಂತ್ರಿ ಕೇಳಿದ್ದೀನಿ. CBIಗೆ ಬೇಡ, ಯಾರಾದರೂ ನ್ಯಾಯಯುತವಾಗಿ ಒಂದು ತನಿಖೆ ತರಲಿಕ್ಕೆ ಜುಡಿಷಿಯರಿ ಎನ್ಕ್ವೈರಿ ಕೊಡಿ. ಇದು ನಾನು ಕೇಳ್ತಕ್ಕಂಥದ್ದು. ಇಲ್ಲಿ ನಾನು ಇವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು, DK ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ, ಆ ಹೆಣ್ಣು ಮಕ್ಕಳ ಇದು ನಿಮ್ಮ ಪೆನ್ ಡ್ರೈವ್ಗಳಲ್ಲಿ ಏನು ಕ್ರೋಧೀಕರಿಸಿದ್ದೀರಿ, ಆ ಹೆಣ್ಣು ಮಕ್ಕಳ ಮಾನಹಾರಾಜ ಹಾಕಿದ್ದೀರಿ, ಆ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಫಸ್ಟು DK ಶಿವಕುಮಾರ್ನ ಕ್ಯಾಬಿನೆಟ್ಟಿಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. ಇದು ನಮ್ಮ ಡಿಮ್ಯಾಂಡು. ಅಷ್ಟು ಸುಲಭವಾಗಿ ಬಿಡೋದಿಲ್ಲ, ಈ ಕೇಸ್ನ ಮುಚ್ಚಾಕಲಿಕ್ಕೂ ಬಿಡೋದಿಲ್ಲ. ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ ಆ ತಪ್ಪಿಗೆ ಶಿಕ್ಷೆ, ತಲೆ ದಂಡ ಆಗಲೇಬೇಕು. ಈ ಪ್ರಕರಣದಲ್ಲಿ ಆ ವಿಡಿಯೋ ಪ್ರಕರಣ ಹೆಂಗೆ ಪ್ರಾರಂಭ ಆಗಿದೆ, ಅಂತಿಮ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ಕೊಂಡಿದ್ದೀರಿ, ಇದೆಲ್ಲ ಪಾರದರ್ಶಕವಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು. ಥ್ರೂಔಟ್ ಈ ಇಶ್ಯೂನಲ್ಲಿ DK ಶಿವಕುಮಾರ್ನ ಕಾನ್ಸ್ಪಿರೆನ್ಸಿ ಏರಿದೆ. ಈ ಮಸ್ಟ್ ಬಿ ಸಸ್ಪೆಂಡೆಡ್ ಫ್ರಮ್ ದ ಕ್ಯಾಬಿನೆಟ್. If this chief minister have any at least moral ground is there, morally if he is ready to accept all these things, ನೈತಿಕತೆ ಏನಾದಿದ್ರೆ he must suspend DK ಶಿವಕುಮಾರ್ from the cabinet. SIT ಆಫೀಸರ್ಗಳು ಈ ಕ್ಷಣದವರೆಗೂ ನಾವು ನೋಡಿದ್ರೆ DK ಶಿವಕುಮಾರ್ನ ಸಿದ್ದರಾಮಯ್ಯನವರ ಏಜೆಂಟ್ಗಳ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಹೋಗೋದು, ಅವ್ರ ಡೈರೆಕ್ಷನ್ನ ಏನು ಮಾಡಬೇಕು ಅಂತ ಕೇಳೋದು, ಅದರ ಮೇಲೆ ಇವರ ಮೂವ್ಮೆಂಟ್ಗಳು. ನಿನ್ನೆ ಅವರೇನು ದೇವರಾಜೇಗೌಡರು ಒಂದು ಮಾತಾಡಿದಲ್ಲಿ ಯಾರೋ ಇಬ್ಬರು SPಗಳನ್ನ ಹಾಕಿದಿರಲ್ಲ, ಯಾತಕ್ಕೆ ದೇವರಾಜೇಗೌಡರಿಗೆ ಹೀಗೆ ಬರ್ಕೊಡು ಅಂತ ಕೇಳಿದ್ರು, ಒಂದು ಪ್ಯಾರ ತೆಗೆದಾಕು ಅಂತ ಯಾಕೆ ಡಿಮ್ಯಾಂಡ್ ಮಾಡಿದ್ರು ಹೇಳಿದ್ದಾರೆ ನೆನ್ನೆ ಅವರು. ಇನ್ನೂ ಅಫಿಷಿಯಲಾಗಿ ಕರೆದಿಲ್ಲ ಅವರು ದೇವರಾಜೇಗೌಡರನ್ನ, ಅನ್ಅಫಿಷಿಯಲಾಗಿ ಕರೆಸೋರೆ. ಅಫಿಷಿಯಲಾಗಿ ಇಲ್ಲಿವರೆಗೆ ಯಾಕೆ ಕರೆಸಲಿಲ್ಲ, ನೋಟಿಸ್ ಯಾಕೆ ಕೊಡಲಿಲ್ಲ, ಅನ್ಅಫಿಷಿಯಲಿ ಯಾಕೆ ಕರೆಸ್ಕೊಂಡ್ರಿ 2 ಬಾರಿ? ಏನು ಅವರೇ ಹೇಳಿದ್ದಾರೆ ದೇವರಾಜೇಗೌಡರು. ಇಲ್ಲಿ ನಮ್ಮ ಮಹಾನುಭಾವ DK ಶಿವಕುಮಾರ್ದು ಹಿಸ್ಟ್ರಿನೇ ತೆಗೆದ್ರೆ ಇದರಲ್ಲಿ ಎಕ್ಸ್ಪರ್ಟ್ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು ಈ ರೀತಿ ಆ್ಯಕ್ಟಿವಿಟೀಸ್ಗಳಲ್ಲಿ. ಅದರಿಂದ ಇಂಥವ್ರನ್ನ ಡೆಪ್ಟಿ CM ಆಗಿ ಇಟ್ಕೊಂಡು ನೀವು ಯಾವ SIT ಮುಖಾಂತರ ಏನು ಪಾರದರ್ಶಕವಾದ ತನಿಖೆ ನಡೆಸ್ಕೊತೀರಿ? ಅದರಿಂದ ನಾವು ನಿಮಗೆ ಧೈರ್ಯ ಇದ್ದರೆ, ಇದು ಹೆಣ್ಣು ಮಕ್ಕಳಿಗೆ ನಿಜವಾದಂಥ, ಅವರಿಗೆ ಅನ್ಯಾಯ ಆದಂಥ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ದೊರಕಬೇಕು ಅನ್ನೋದಿದ್ದರೆ ಕೊಡಿ, CBIಗೆ ಬರಲಿ ಎಲ್ಲ ವಿಷಯ. ಇದರಲ್ಲಿ ಯಾವ್ಯಾವ ಹಣಕಾಸಿನ ವ್ಯವಹಾರಗಳು ನಡೆದಿದ್ದಾವೆ, ಈಗ ನೀವು ಯಾರ್ಯಾರ ಮೇಲೆ ಆಮಿಷ ಹೊಡ್ತಾ ಇದ್ದೀರಿ ಅಧಿಕಾರಿಗಳು ಹೋಗಿ, ಕಿಡ್ನ್ಯಾಪ್ ರೇವಣ್ಣವ್ರು ಮಾಡಿಸಿದ್ದಾರಾ? ಪಾಪ ತಗೊಂಡೋಗಿ ಕೂರಿಸಿದಿರಲ್ಲ, ಕಿಡ್ನ್ಯಾಪ್ ಪ್ರಕರಣ ಅಂತ ಮಾಡಿ ಬರಲಿ ಎಲ್ಲ ವಾಸ್ತವಾಂಶ ಹೊರಗೆ. ಇಷ್ಟೆಲ್ಲ ಆದ್ರೂ ಇನ್ನೂ ಮುಖ್ಯಮಂತ್ರಿಗಳು ಆ ವಿಡಿಯೋ ಪೆನ್ ಡ್ರೈವ್ ರಿಲೀಸ್ ಆಗೋವಲ್ಲ, ಅದ್ರ ಬಗ್ಗೆ ಇನ್ನೂ ಆ ಸಬ್ಜೆಕ್ಟ್ನ ರೈಸೇ ಮಾಡ್ತಾ ಇಲ್ಲ. ನಾನು ದೇವೇಗೌಡರನ್ನ, ಏಕೆಂದರೆ ಅವರು ಬಂದಿರೋ ಸಂಸ್ಕೃತಿ ನನಗೆ ಗೊತ್ತು. ದೇವೇಗೌಡರು 92 ವರ್ಷ, ನನ್ನ ತಾಯಿಗೆ 89 ವರ್ಷ. ಅವರು ಯಾವ ರೀತಿ ಬದುಕಿದ್ದಾರೆ ಅಂತಕ್ಕಂಥದ್ದು ಕಣ್ಣಾರೆ ಕಂಡಿದ್ದೀವಿ ನಾವು. ಅವರು ಏನಾದರೂ
ಆರೋಗ್ಯದ ಏರ್ಪೇರಾದರೆ ನಾವು ಹೆತ್ತ ತಂದೆ ತಾಯಿ ಕಳ್ಕೊತೀವಲ್ಲಪ್ಪ ಅಂತ ನೋವಿನಲ್ಲಿ ಅವ್ರನ್ನ ನಾನು ಆತ್ಮಸ್ಥೈರ್ಯ ತುಂಬಲಿಕ್ಕೆ 2 ದಿನ ಹೋದ್ರೆ ಮನೆಗೆ, ಅಲ್ಲೆಲ್ಲ ಒಂದು ಹೇಳಿಕೆ ಕೊಟ್ಟವ್ರು ನಮ್ಮ ಮುಖ್ಯಮಂತ್ರಿಗಳು. ತೆಗಿರಲ್ಲಿ ಮನುಷ್ಯರೇನ್ರಿ ನೀವು? ಮನುಷ್ಯರೇನ್ರಿ? HDK ರೇವಣ್ಣ ಕುಟುಂಬದ ಸಂಘಟಿತ ಪಾಪಕೃತ್ಯ ಈ ಹೇಳಿಕೆ ಕೊಟ್ಟು ಮುಖ್ಯಮಂತ್ರಿ ಯಾವ SIT ತನಿಖೆ ನಡೆಸ್ತೀರ್ರಿ? ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ಸರ್ಟಿಫಿಕೇಟ್ ಕೊಟ್ಟ ಮೇಲೆ, ಈ ರೀತಿ ನಮ್ಮ ಕುಟುಂಬದ ಮೇಲೆ ನೀವು ಈ ಹೇಳಿಕೆ ಕೊಟ್ಟ ಮೇಲೆ ನಿಮ್ಮ ಅಧಿಕಾರಿಗಳಿಂದ ನ್ಯಾಯ ಕೊಡ್ತೀರಾ? HDK ರೇವಣ್ಣ ಕುಟುಂಬದ ಸಂಘಟಿತ ಪಾಪಕೃತ್ಯ, ತಮಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧವಿಲ್ಲ ಎನ್ನುತ್ತಿದ್ದ ಮಾಜಿ CM ಕುಮಾರಸ್ವಾಮಿ ದೇವೇಗೌಡರ ನಿವಾಸಕ್ಕೆ ವಕೀಲರನ್ನು ಕರೆದುಕೊಂಡು ಹೋಗಿ ಚರ್ಚೆ ಮಾಡಿರುವುದು ಏಕೆ ಎಂದು CM ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮ ಮಾಧ್ಯಮದ ಮಿತ್ರರು ಯಾರು ಕೊಡ್ತಾರೆ? ಯಾರು ಕೊಡೋರು ಸಂಪೂರ್ಣ ಮಾಹಿತಿನ? ದೇವರಾಜ್ ಗೌಡರು ಕೊಡೋದು ಬೇರೆ, ನಿಮ್ಮ DK ಶಿವಕುಮಾರ್ ಏನೋ ಹೇಳೋರಂತಲ್ಲ. ದೇವರಾಜೇಗೌಡರು ಅವತ್ತು ನೆನ್ನೆ ಹೇಳಿದ್ರೆ ಗೊತ್ತಾಯಿತು, CBI ಕೊಡಿ ಅಂತ ಹೇಳಿದ್ದು, ಸತ್ಯಾಂಶ ಹೊರಗೆ ಬರಲ್ಲ ಅಂತೇಳಿ. ಸರ್, ಇಡೀ ಸರ್ಕಾರದ ಪೊಲಿಟಿಕಲ್ ಕಾನ್ಸ್ಪಿರಸಿ ಇದೆ ಕೇಸಲ್ಲಿ. ದೇವೇಗೌಡರ ಕುಟುಂಬವನ್ನು ಒಂದು ರೀತಿ ಇಕ್ಕಟ್ಟಿಗೆ ಸಿಕ್ಕುವಂಥ ಪ್ರಯತ್ನ ಆಗ್ತಿದೆ ಅಂತ ಅನ್ಸುತ್ತೆ. ನನಗೆ ಅನ್ಸೋದಲ್ಲ, ಅವ್ರು ಹೋಗ್ತಿರೋ ಮಾರ್ಗ ಒಂದು ಕಡೆ ಕಾಣ್ತಾ ಇದೆ. ಅದು ಯಾವುದೋ ಈಗ ಹೆಸರು ಹೇಳಿದ್ರಲ್ಲ, ಅದು ಯಾವೊಂದು ಹೆಸರು ಹೇಳಿದ್ರಲ್ಲ, ಈಗ ದೇವರಾಜೇಗೌಡರ ಹತ್ರ ಏನು ಹೇಳವನೇ? ನಾನು ಹೇಳ್ತಾ ಇರೋದು ಇಲ್ಲಿ ಹೇಳಿದ್ರಲ್ಲ, ದೇವೇಗೌಡರ ಕುಟುಂಬ ಸರ್ವನಾಶ ಮಾಡಬೇಕು ಅನ್ನೋದು ಕಾನ್ಸ್ಪಿರೇಷನ್ ಅಂತ ಹೇಳಿ. ಇದು ಆಗಲೇ ಆ ದೇವರಾಜೇಗೌಡರು ಪೆನ್ ಡ್ರೈವಲ್ಲಿ ನೆನ್ನೆ ಹೇಳಲಿಲ್ವಾ? ಇಲ್ಲಿ ಯಾರು ಯಾವಾಗ ಏನು ಹೇಳವ್ರೆ? ಯಾವಾಗ ಹೋಗಿದ್ರಂತೆ? ಯಾವ ಪೆನ್ ಡ್ರೈವ್ ತಗೊಂಬಂದವ್ರಂತ ನನ್ನ ಹತ್ರ ಹೇಳಿ. ಹಾಂ ಹೇಳಿ ನೋಡ್ರಿ, ಪೆನ್ ಡ್ರೈವಿನ ಸಬ್ಜೆಕ್ಟ್ ನನ್ನ ಮುಂದೆ ಏನಾದರೂ ಬಂದಿದ್ದರೆ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣಿಗೆ ಟಿಕೆಟ್ ಕೊಡೋ ಪ್ರಶ್ನೆನೇ ಬರ್ತಿರಲಿಲ್ಲ. ದೇವೇಗೌಡರೆಲ್ಲ ಯಾರೇ ಹೇಳಿದ್ರು ಟಿಕೆಟ್ ಕೊಡ್ತಿರಲಿಲ್ಲ ನಾನು. ಒಂದು ನಿಮಿಷ ಒಬ್ಬೊಬ್ರು ಕೇಳಿ ಬ್ರದರ್. ಹಾಂ, ಯಾರು ಎಲ್ಲಿ ವಿಜಯನ್ ಒಂದು ಹೇಳಿ. ಅದಾದ ನಂತರ ಅವರು ವಿಜಯನ್ ಪತ್ರ ಬರೆದಿದ್ರು 1979 ಬಿಡೋದೆ ಅಂತ ಉಲ್ಲೇಖ ಮಾಡಿದ್ರೆ ದೇವರಾಜೇಗೌಡರು ಪತ್ರದಲ್ಲಿ ವಿಷಯ. ಒಂದು ಯಾವುದು ನನ್ನ ಗಮನಕ್ಕೆ ವಿಜಯೇಂದ್ರ ಅವ್ರಿಗೆ ಪತ್ರ ಬರೆಯೋಕ್ಕೂ ನನಗೂ ಸಂಬಂಧ ಏನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಆ ವಿಷಯವೇ ಗೊತ್ತಿಲ್ಲ. 2900 ಪ್ರಕರಣ ಅಂತ ಅವ್ರು ಹೇಳೋರ? ಯಾರು? ನನಗೆ ಗೊತ್ತಿಲ್ಲಪ್ಪ, ನನಗದೇ ನನ್ನ ಹತ್ರ ಸಬ್ಜೆಕ್ಟೇ ಬಂದಿಲ್ಲ. ಹಾಂ, ನೋಡ್ರಿ, ನಾನು ಮಹಿಳೆಯರಿಗೆ ಅನ್ಯಾಯ ಆಗಿದೆಯೋ ಆಗಿಲ್ವೋ, ಈ ಒಂದು ಪೆನ್ ಡ್ರೈವ್ಗಳು ಇದು ಮಾರ್ಫಿಂಗ್ ಮಾಡಿರ್ತಕ್ಕಂಥದ್ದು ಇಲ್ಲ ಡೂಪ್ ಇದೆತ್ತದೋ ನಿಮ್ಮ ನಕಲಿನೋ ನನಗಿವೇನೂ ಗೊತ್ತಿಲ್ಲ.